ಹಾಯ್ ಫ್ರೆಂಡ್ಸ್, ಇವತ್ತು ಮಂಗಳೂರು ಸ್ಟೈಲ್ ಮೀನು ಕರಿ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಮೀನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ದೊಡ್ಡ ಮೀನೇ ತಂದಿದ್ರು, ಅದ್ರ ಬಾಕಿ ಪೀಸ್ಗಳನ್ನೆಲ್ಲ ಫ್ರೈ ಮಾಡ್ಕೊಂಡು ಇಷ್ಟು ಮೀನನ್ನ ಈಗ ಕರಿ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಮೆಣಸು ಹಾಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಈ ಮೆಣಸನ್ನ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಸಂಬಾರ ಕಾಳು ಹಾಕ್ಕೊಳ್ಳೋಣ. ಸಂಬಾರ ಕಾಳನ್ನು ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ಳೋಣ. ಜೀರಿಗೆನ ಫ್ರೈ ಮಾಡಿಕೊಂಡು ಮತ್ತೆ ಇದಕ್ಕೆ ನಾವು ಒಂದು 10-15 ಕಾಳು ಮೆಣಸು ಹಾಕ್ಕೊಳ್ಳೋಣ. ಕಾಳು ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ತಗೋಬೇಕು. ತೆಂಗಿನ ತುರಿ ಸ್ವಲ್ಪ ಇರಬೇಕು, ಮೆಣಸು ಮತ್ತು ಹುಳಿ ಜಾಸ್ತಿ ಇರಬೇಕು. ಇದಕ್ಕೀಗ ನಾನು ತೆಂಗಿನ ತುರಿ, ಅರಶಿನ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹುಳಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ತೆಂಗಿನ ತುರಿ ಸ್ವಲ್ಪನೇ ತೊಗೊಂಡಿರೋದು, ಮೆಣಸು ಮತ್ತು ಹುಳಿ ಜಾಸ್ತಿ ತೊಗೊಂಡಿದ್ದೀನಿ. ನಾವು ತೆಂಗಿನ ತುರಿ ಕಮ್ಮಿ ತೊಗೊಂಡಷ್ಟು ಮೀನು ಕರಿ ತುಂಬಾ ಒಂದು ಟೇಸ್ಟಿಯಾಗಿರುತ್ತೆ. ಇದನ್ನೀಗ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈಗ ನೈಸಾಗಿ ಈಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗ ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಟ ಮಸಾಲಾನು ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಯಾಕೆಂದರೆ ಇದು ಕುದಿಯೋತ್ತಿಗೆ ಇನ್ನೂ ಗಟ್ಟಿಯಾಗುತ್ತಲ್ಲ, ಅದಕ್ಕೋಸ್ಕರ. ನೀರು ಹಾಕೊಂಡಾದಮೇಲೆ ಈಗ ನಾವು ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ನಮಗೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಈಗ ನಾವು ಮೀನು ಹಾಕಿದ ಮೇಲೆ 1 ಕುದಿ ಬಂದರೆ ಸಾಕು. ಅದಕ್ಕಿಂತ ಮುಂಚೆ ಮಸಾಲ ಚೆನ್ನಾಗಿ ಕುದ್ದಿರಬೇಕು, ಆಗ ಮೀನು ಕರಿ ಒಂಥರ ಟೇಸ್ಟಿಯಾಗಿರುತ್ತೆ. ಈಗ ನಾನು ಕುದೀತಿರುವ ಮಸಾಲಕ್ಕೆ ಮೀನು ಹಾಕ್ಕೊಳ್ತಾ ಇದ್ದೀನಿ. ಈ ಮೀನು ಹಾಕಿದ ಮೇಲೆ ಚೆನ್ನಾಗಿ ಒಂದು ಕುದ್ರೆ ಸಾಕು. ಮಂಗಳೂರು ಸ್ಟೈಲ್ ಮೀನು ಕರಿ ರೆಡಿ ಆಯಿತು. ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ನಮಗೆ ಮಾಡ್ಕೊಳ್ಬೋದು. ತುಂಬ ಇದಕ್ಕೆ ಸಾಮಗ್ರಿಗಳು ಬೇಡ. ನಮಗೆ ಮನೇಲಿ ನಾವು ಅಡುಗೆ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕೋ ಅಷ್ಟನ್ನ ಇಟ್ಕೊಂಡು ಈ ಒಂದು ಮೀನು ಕರಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ